Welcome to the session 18 of Financial Accounting 3rd, prescribed by Mangalore University for 2nd BCom 3rd semester. Unit 2, Retirement of a Partner, Preparation of Revaluation Account. The steps involved in revaluation of assets and liabilities. The retiring partner loses the right over the properties. ಫರ್ಮಿನ ಪ್ರಾಪರ್ಟಿಯ ಮೇಲೆ ರಿಟೈರಿಂಗ್ ಪಾರ್ಟ್ನರ್ಗೆ ಮುಂದೆ ಹಕ್ಕಿರುವುದಿಲ್ಲ. The retiring partner is no more responsible for liabilities. ಫರ್ಮಿನ ಲಯಬಿಲಿಟೀಸ್ಗೆ ಫ್ಯೂಚರ್ ಲಯಬಿಲಿಟೀಸ್ಗೆ ರಿಟೈರಿಂಗ್ ಪಾರ್ಟ್ನರ್ ರೆಸ್ಪಾನ್ಸಿಬಲ್ ಆಗಿರುವುದಿಲ್ಲ. ಶೋ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಎಟ್ ದೇರ್ ಕರೆಂಟ್ ವ್ಯಾಲ್ಯೂಸ್. ಫರ್ಮಿನ ಅಸೆಟ್ ಮತ್ತು ಲಯಬಿಲಿಟಿಯನ್ನು ಬುಕ್ ವ್ಯಾಲ್ಯೂವಿಗಲ್ಲದೆ ಕರೆಂಟ್ ವ್ಯಾಲ್ಯೂವಿಗೆ ತೋರಿಸಬೇಕು. Assets and liabilities may be revalued on the retirement of a partner. ಅಸೆಟ್ ಮತ್ತು ಲಯಬಿಲಿಟಿಯನ್ನು ರಿಟೈರ್ಮೆಂಟ್ ಹೊತ್ತಿಗೆ ರಿವ್ಯಾಲ್ಯೂ ಮಾಡಬೇಕು. ಇಟ್ ಮೇ ರಿಸಲ್ಟ್ ಐದರ್ ಇನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಬುಕ್ ವ್ಯಾಲ್ಯೂಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ರಿವ್ಯಾಲ್ಯೂಯೇಷನ್ ಮಾಡುವಾಗ ಬುಕ್ ವ್ಯಾಲ್ಯೂಗಿಂತ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು. ಅಸೆಟ್ ಮತ್ತು ಲಯಬಿಲಿಟಿ ಎರಡರಲ್ಲೂ ಕೆಲವೊಮ್ಮೆ ಇನ್ಕ್ರೀಸ್ ಇರ್ಬೋದು, ಕೆಲವೊಂದು ಕೇಸಲ್ಲಿ ಡಿಕ್ರೀಸ್ ಇರ್ಬೋದು. ರಿಸಲ್ಟ್ಸ್ ಇನ್ ಪ್ರಾಫಿಟ್ ಆರ್ ಲಾಸ್. ಹೀಗೆ ಎಲ್ಲ ಅಸೆಟ್ ಮತ್ತು ಲಯಬಿಲಿಟಿಯ ರಿವ್ಯಾಲ್ಯೂಯೇಷನ್ ಮಾಡುವಾಗ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುವಾಗ ಟೋಟಲ್ ಆಗಿ ಅಥವಾ ನೆಟ್ ಆಗಿ ಇಲ್ಲಿ ಪ್ರಾಫಿಟ್ ಆರ್ ಲಾಸ್ ಇರ್ಬೋದು ರಿಸಲ್ಟ್. ಆ ಪ್ರಾಫಿಟ್ ಆರ್ ಲಾಸ್ ಬಿಲಾಂಗ್ಸ್ ಟು ಆಲ್ ದ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ಗೆ ಸೇರಿದ್ದು ಆ ಪ್ರಾಫಿಟ್ ಆರ್ ಲಾಸ್. ಈ ಪ್ರಾಫಿಟ್ ಅಥವಾ ಲಾಸನ್ನು ಎಲ್ಲ ಪಾರ್ಟ್ನರ್ಗಳು ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡ್ತಾರೆ. Journal entries for recording the losses on revaluation, that is decrease in value of assets and the increase in the value of liabilities and unrecorded liability. ಎಲ್ಲ ಥರದ ಲಾಸಸ್ ರಿವ್ಯಾಲ್ಯೂಯೇಷನಲ್ಲಿ ಲಾಸ್ ಆದರೆ ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಟು ಕನ್ಸರ್ನ್ಡ್ ಲಯಬಿಲಿಟಿ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡ್ಬೋದು. ಯಾವಾಗ ಲಾಸ್ ಆಗ್ತದೆ ಹೇಳಿದರೆ ಅಸೆಟಿನ ವ್ಯಾಲ್ಯೂವಲ್ಲಿ ಕಡಿಮೆ ಆದಾಗ, ಲಯಬಿಲಿಟೀಸ್ನ ವ್ಯಾಲ್ಯೂ ಜಾಸ್ತಿ ಆದಾಗ, ಅಥವಾ ಮುಂಚೆ ರೆಕಾರ್ಡ್ ಮಾಡದಿದ್ದ ಲಯಬಿಲಿಟಿ ಈಗ ರೆಕಾರ್ಡ್ ಮಾಡಿದಾಗ ಲಾಸಸ್ ಕ್ರಿಯೇಟ್ ಆಗ್ತದೆ. ಸೊ ಇದಕ್ಕೆ ಎಂಟ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಟು ಕನ್ಸರ್ನ್ಡ್ ಲಯಬಿಲಿಟಿ ಅಕೌಂಟ್. ಫಾರ್ ರೆಕಾರ್ಡಿಂಗ್ ದ ಪ್ರಾಫಿಟ್ಸ್ ಆನ್ ರಿವ್ಯಾಲ್ಯೂಯೇಷನ್, increase in value of assets, unrecorded assets and the decrease in the value of liabilities. Concerned asset account debit, concerned liability account debit to revaluation account. ಪ್ರಾಫಿಟ್ಸ್ ಯಾವಾಗ ಆಗ್ತದೆ ಅಂತ ಹೇಳಿದರೆ ವ್ಯಾಲ್ಯೂ ಆಫ್ ಅಸೆಟಲ್ಲಿ ಜಾಸ್ತಿ ಆದಾಗ, ಅನ್ರೆಕಾರ್ಡೆಡ್ ಅಸೆಟ್ ಈಗ ರೆಕಾರ್ಡ್ ಮಾಡಿದಾಗ, ಅಥವಾ ಲಯಬಿಲಿಟಿ ವ್ಯಾಲ್ಯೂಯಲ್ಲಿ ಕಡಿಮೆ ಆದಾಗ. ಸೊ ಆವಾಗ ಎಂಟ್ರಿ ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಡೆಬಿಟ್, ಕನ್ಸರ್ನ್ಡ್ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಫೈನಲ್ ಆಗಿ ಪ್ರಾಫಿಟ್ ಆರ್ ಲಾಸ್ ಫೈಂಡ್ ಔಟ್ ಮಾಡಬೇಕು ರಿವ್ಯಾಲ್ಯೂಯೇಷನ್ ಮೇಲೆ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದರೆ ಅದನ್ನು ಪ್ರಾಫಿಟ್ ಅಂತ ಹೇಳ್ತೇವೆ, ಡೆಬಿಟ್ ಸೈಡ್ ಜಾಸ್ತಿ ಇದ್ದರೆ ಲಾಸ್ ಅಂತ ಹೇಳ್ತೇವೆ. ಸೊ ಫಾರ್ ಟ್ರಾನ್ಸ್ಫರಿಂಗ್ ದ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಇಫ್ ಎನಿ, ಒಂದು ವೇಳೆ ರಿವ್ಯಾಲ್ಯೂಯೇಷನ್ ಮೇಲೆ ಪ್ರಾಫಿಟ್ ಇದ್ದರೆ ಆಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಓಲ್ಡ್ ರೇಷಿಯೋದಲ್ಲಿ ರಿವ್ಯಾಲ್ಯೂಯೇಷನ್ನ ಪ್ರಾಫಿಟನ್ನು ಎಲ್ಲ ಪಾರ್ಟ್ನರ್ಗಳಿಗೆ ಶೇರ್ ಮಾಡಬೇಕು. For transferring the loss on revaluation if any, all partners capital accounts debit to revaluation account. ಒಂದು ವೇಳೆ ರಿವ್ಯಾಲ್ಯೂಯೇಷನಲ್ಲಿ ಲಾಸ್ ಆದರೆ ಎಲ್ಲ ಪಾರ್ಟ್ನರ್ಗಳಿಗೆ ರಿವ್ಯಾಲ್ಯೂಯೇಷನ್ನ ಲಾಸನ್ನು ಡೆಬಿಟ್ ಮಾಡಬೇಕು ಓಲ್ಡ್ ರೇಷಿಯೋದಲ್ಲಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಓಪನ್ ಮಾಡಿದರೆ ಡೆಬಿಟ್ ಸೈಡಲ್ಲಿ ಟು ಅಸೆಟ್ ಡಿಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಅಸೆಟ್, ಟು ಲಯಬಿಲಿಟಿ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ ಲಯಬಿಲಿಟಿ, ಟು ಲಯಬಿಲಿಟಿ ಅನ್ರೆಕಾರ್ಡೆಡ್ ಲಯಬಿಲಿಟಿ, by asset if there is increase in value of the asset, by liability if there is decrease in value of liability, by asset if there is unrecorded asset. ಸೊ ಇಷ್ಟು ಆದಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಆದರೆ ಟೋಟಲ್, ಡೆಬಿಟ್ ಸೈಡಲ್ಲಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಮತ್ತು ಬೇರೆ ಬೇರೆ ಪಾರ್ಟ್ನರ್ಸ್ಗೆ ಶೇರ್ ಮಾಡಿ ಹಾಕಬೇಕು ಪ್ರಾಫಿಟ್ ಓಲ್ಡ್ ರೇಷಿಯೋದಲ್ಲಿ. ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ಗಿಂತ ಜಾಸ್ತಿ ಇದ್ದರೆ ಅವಾಗ ಅದನ್ನು ಲಾಸ್ ಅಂತ ಹೇಳ್ತೇವೆ. ಬೈ ಲಾಸ್ ಟ್ರಾನ್ಸ್ಫರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ಲಾಸನ್ನು ಸಹ ಓಲ್ಡ್ ರೇಷಿಯೋದಲ್ಲಿ
ಓಲ್ಡ್ ಎಲ್ಲ ಪಾರ್ಟ್ನರ್ಸ್ಗಳ ಮಧ್ಯದಲ್ಲಿ ಶೇರ್ ಮಾಡಬೇಕು. ಈಗ ಎಕ್ಸಾಂಪಲ್ ತಗೊಳ್ಳೋದಾದರೆ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. So slow, sure and fast were partners sharing profits and losses in the proportions of 2/5, 1/5 and 1/5 respectively. The balance sheet of the firm on 31st December 2014 was as follows. So ಇಲ್ಲಿ liabilities, sundry creditors, bills payable, EPF, reserve fund, profit and loss account, capital account, slow, sure, fast, cash at bank, sundry debtors minus reserve, stock, motor vans, machinery, buildings. Sure retires on the date subject to the following conditions. Sure retire ಆಗ್ತಾನೆ. The goodwill of the firm to be valued at rupees 9,000. Machinery to be depreciated by 10% and motor vans by 15%. Stock to be appreciated by 20% and buildings by 10%. And the reserve for doubtful debts to be increased by rupees 975. Prepare the revaluation account. ಸೊ ಈ ಪಾಯಿಂಟ್ಗಳನ್ನು ಇಟ್ಕೊಂಡು ರಿವ್ಯಾಲ್ಯೂಷನ್ ಅಕೌಂಟ್ ಓಪನ್ ಮಾಡಬೇಕು. ರಿವ್ಯಾಲ್ಯೂಷನ್ ಅಕೌಂಟ್ ಓಪನ್ ಮಾಡುವಾಗ ಗುಡ್ವಿಲ್ನ ವ್ಯಾಲ್ಯೂ ಬರೆದದನ್ನು ಇಲ್ಲಿ ತಗೊಳ್ಳಿಕ್ಕಿಲ್ಲ. ಅದನ್ನು ಓಲ್ಡ್ ಪಾರ್ಟ್ನರ್ಸ್ ಮತ್ತು ರಿಮೈನಿಂಗ್ ಪಾರ್ಟ್ನರ್ಸ್ ಮತ್ತು ರಿಟೈರಿಂಗ್ ಪಾರ್ಟ್ನರ್ನ ಮಧ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ. ಸೊ ಇಲ್ಲಿ ಮೆಷಿನರಿ ಟು ಬಿ ಡಿಪ್ರಿಷಿಯೇಟೆಡ್ ಬೈ 10%. ಡಿಪ್ರಿಸಿಯೇಷನ್ ಆಗುವಾಗ ಡೆಬಿಟ್ ಸೈಡ್ಗೆ ಬರ್ತದೆ. ಟು ಮೆಷಿನರಿನ ಬುಕ್ ವ್ಯಾಲ್ಯೂ 17,500. 10% ಡಿಪ್ರಿಸಿಯೇಷನ್ ಅಂತ ಹೇಳಿದರೆ 17,500 ಇಂಟು 10% 1,750. ಮತ್ತು ಮೋಟರ್ ವ್ಯಾನ್ಸು ಸಹ ಡಿಪ್ರಿಷಿಯೇಟ್ ಆಗಿದೆ. ಸೊ ಬೈ 15%. ಸೊ ಮೋಟರ್ ವ್ಯಾನ್ ಅಕೌಂಟ್ 4,000 ತೋರಿಸ್ತಾ ಇದೆ. ಸೊ 4,000 ಇಂಟು 15%. ಸೊ ಇಲ್ಲಿ 600 ಆಗುತ್ತೆ. ಸೊ ಟು ಮೆಷಿನರಿ ಟು ಮೋಟರ್ ವ್ಯಾನ್ಸ್. ಇನ್ನೊಂದು ಈಗ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಟು ಬಿ ಇನ್ಕ್ರೀಸ್ಡ್ ಬೈ rupees 975. ಸೊ ಇಲ್ಲಿ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂದರೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಅದನ್ನು ತೋರಿಸ್ಲಿಕ್ಕೆ ಹೇಳಿದ್ದಾರೆ. ಸೊ 975 ಇಲ್ಲಿ ತೋರಿಸ್ಬೇಕು ಡೆಬಿಟ್ ಸೈಡಲ್ಲಿ. ಸ್ಟಾಕ್ ಟು ಬಿ ಅಪ್ರಿಷಿಯೇಟೆಡ್ ಬೈ 20%. ಸ್ಟಾಕ್ ಅಪ್ರಿಷಿಯೇಟ್ ಆಗುವಾಗ ಕ್ರೆಡಿಟ್ ಸೈಡ್ ತೋರಿಸ್ತೇವೆ ಬೈ ಸ್ಟಾಕ್. ಸೊ ಅಲ್ಲಿ ಅಮೌಂಟ್ 12,500 ಅದರ 20%. ಸೊ 12,500 ಇಂಟು 20% ಹೇಳಿದರೆ 2,500 ಆಗುತ್ತೆ. ದೆನ್ ಬಿಲ್ಡಿಂಗ್ಸ್ ಬೈ 10%. ಬೈ ಬಿಲ್ಡಿಂಗ್ಸ್ 22,500 ಇಂಟು 10%. ಸೊ ಇಟ್ ಈಸ್ 2,250. ಸೊ ಟೋಟಲ್ ಈಸ್ 4,750. ಸೊ 4,750ಯಲ್ಲಿ ಈಚೆ 3 ಡಿಕ್ರೀಸ್ ಅಥವಾ ಅಸೆಟಿನ ಡಿಕ್ರೀಸ್, ಲಯಬಿಲಿಟಿ ಇನ್ಕ್ರೀಸ್, ಸೊ ಇಂಥ ಪಾಯಿಂಟ್ಗಳನ್ನು ತೆಗೆದಾಗ ಇಲ್ಲಿ 1,425 1,425 ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಈ 1,425 ಓಲ್ಡ್ ರೇಷಿಯೋದಲ್ಲಿ ಸ್ಲೋ, ಶುವರ್, ಫಾಸ್ಟ್ ಎಲ್ಲ ಪಾರ್ಟ್ನರ್ಗಳ ಮಧ್ಯದಲ್ಲಿ ಓಲ್ಡ್ ರೇಷಿಯೋದಲ್ಲಿ 2:5, 2:2:1, 2/5, 2/5, 1/5. ಸೊ 570, 570 and 285. ಸೊ ಇದು ಫಸ್ಟ್ ಪ್ರಾಬ್ಲಮ್, ರಿವ್ಯಾಲ್ಯೂಷನ್ ಅಕೌಂಟ್ ಪ್ರಿಪೇರ್ ಮಾಡುವಂಥದ್ದು. ಸೆಕೆಂಡ್, ವೈಟ್, ಬ್ಲ್ಯಾಕ್ ಆ್ಯಂಡ್ ಗ್ರೀನ್ were in partnership sharing profits and losses in the ratio of 3:2:1. So black retires. So cash, debtors, stock, motor vans, buildings, profit and loss account is shown. Bills payable, creditors, capital, all these are shown. Goodwill was to be valued at rupees 15,000. The new ratio between white and green will be 3:2. Stock to be valued at rupees 25,400. Motor vans to be valued at 10% less than the book value. Buildings are to be valued at 10% more than the book value. So prepare revaluation account. ಸೊ ಇಲ್ಲಿ ಗುಡ್ವಿಲ್ ಇಲ್ಲಿ ಬರೋದಿಲ್ಲ, ನ್ಯೂ ರೇಷಿಯೋ ಕೊಟ್ಟಿದ್ದಾರೆ. ಸ್ಟಾಕ್ ಟು ಬಿ ವ್ಯಾಲ್ಯೂಡ್ ಇಸ್ 25,400. ಬೈ ಸ್ಟಾಕ್ 2,400 ಬರ್ತದೆ. ಸೊ 25,400 minus 23,000, so 2,400. Buildings are to be valued at 10% more than the book value. Book value buildings 25,000 ಇರ್ತದೆ. ಸೊ 10% ಅಂದರೆ 2,500. ಸೊ 27,500.
ಸೊ 2500. ಈಗ ಡೆಬಿಟ್ ಮತ್ತು ಕ್ರೆಡಿಟ್ ಆದ ಮೇಲೆ ಎಲ್ಲ ಪ್ರಾಫಿಟ್ ಇದ್ದರೆ ಕ್ರೆಡಿಟ್ ಸೈಡ್ 4900 ಇದೆ, ಡೆಬಿಟ್ ಸೈಡ್ 4900 ಆಗಲಿಕ್ಕೆ 3000 ಶಾರ್ಟ್ ಇದೆ. ಸೊ 3000 3:2:1 ರೇಷಿಯೋದಲ್ಲಿ 1500 1000 ಮತ್ತು 500 ಶೇರ್ ಮಾಡಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಆಫ್ ಪ್ಲಾಂಟ್, ಸೀಡ್ ಆ್ಯಂಡ್ ಫ್ಲವರ್ who were sharing profits in the ratio of 4:3:2 respectively stood as follows. 31st December 2014, sundry creditors, reserves, plant, seed, flower, capital, cash at bank, sundry debtors, provision, stock, plant and machinery, buildings and furniture. So seed having given notice to retire from the firm, the following adjustments in the books of the firm were agreed upon. The building be appreciated by 10%. Building in a value appreciated by 10%. ಅಂದರೆ 15,000 into 10%. So 1,500. Then the provision for bad debts is no longer necessary. ಇದ್ದದನ್ನು ಕ್ಯಾನ್ಸಲ್ ಮಾಡಬೇಕು. ಸೊ ಅಲ್ಲಿ by RBD provision for bad debts. So 105. ಇದ್ದದ್ದು ಕ್ಯಾನ್ಸಲ್ ಮಾಡಲಿಕ್ಕೆ. ನೆಕ್ಸ್ಟ್ stock should be appreciated by 20%. Buy stock 4,800 into 20%. So 960. Buy plant and machinery 16,100 into 18%. Plant and machinery be appreciated by 18%. So 16,000 into 100 into 18%. So 2,898. So ಇಲ್ಲಿ furniture, 2 furniture 5,400, furniture 5,400 into 9%. So 9% ಆದರೆ 486 ಬರ್ತದೆ. 2 profit transfer to old partners capital accounts. So here 4,977 ಬಂದರೆ ಅದರ 3 ಜನರಿಗೆ ಶೇರ್ 4/9, 3/9 and 2/9 ಮಾಡಿ ಕೊಡ್ತೇವೆ. 2,212, 1,659, 1,106. ಇಲ್ಲಿಗೆ ನಮ್ಮ ಪ್ರೆಸೆಂಟೇಷನ್ ಮುಗಿತು.